ತಿರುಚಿಟ್ರಂಬಲಂ. ಓಂ ಶಿವ ತಿರುಚಿಟ್ರಂಬಲಂ. ನಿಮ್ಮ ಕಣ್ಣಿಗೆ ರೂಪ ಕಾಣ್ತದೆ, ಗುರುವಿನ ಕಣ್ಣಿಗೆ ರೂಪದನ್ನು ದಾಟಿದ ಆತ್ಮ ಕಾಣ್ತದೆ. ಆದ ಕಾರಣ ಗುರು ಹೇಳುದು, ಇಲ್ಲಿ ಕೂತ್ಕೊಂಡದ ಆತ್ಮ, ಅದು ಕೆಳಗೆ ಕೂತ್ಕೊಳ್ಳಿಕ್ಕೆ ಒಂದು ಕಾರಣ ಉಂಟು, ಒಂದು ಆತ್ಮ ಮೇಲೆ ಕೂತ್ಕೊಳ್ಳಿಕ್ಕೂ ಕಾರಣ ಉಂಟು, ಒಂದು ಆತ್ಮ ಸರಿಸಮಾನವಾಗಿ ಕೂತ್ಕೊಳ್ಳಿಕ್ಕೂ ಕಾರಣ ಉಂಟು, ಒಂದು ಆತ್ಮ ತಲೆ ಮೇಲೆ ಕೂತ್ಕೊಳ್ಳಿಕ್ಕೂ ಸಾಧ್ಯತೆ ಉಂಟು, ಒಂದು ಆತ್ಮ ಪಾದದಲ್ಲಿ ಇರ್ಲಿಕ್ಕೂ ಸಾಧ್ಯತೆ ಉಂಟು. ಅದದು ಪಡ್ಕೊಂಡು ಬಂದದ್ದು ಹೇಳದಂತಾಯ್ತು. ಶಿವನ ತಲೆ ಮೇಲೆ ಗಂಗೆ, ತೊಡೆ ಮೇಲೆ ಗೌರಿ, ಪಾದದಲ್ಲಿ ಎಲ್ಲ ಗಣಗಳು. ಆಗ ಶಿವ ಎಲ್ಲಿ ನೋಡ್ತಾನೆ? ತಲೆ ಮೇಲೆ ನೋಡುದಿಲ್ಲ ನಾವು ಡೈರೆಕ್ಟ್ ಪಾದವನ್ನು ನೋಡ್ತಾನೆ. ಅದು ಹೇಗೆ ಉಂಟು ಪಾದದಲ್ಲಿರುವುದು? ಇದೆಲ್ಲ ಹೋಗುವಲ್ಲಿ ಹೋಗಿ ಆಗಿದೆ, ಮೇಲೆ ಹತ್ತುವಲ್ಲಿ ಹತ್ತಿ ಆಗಿದೆ. ಎಲ್ಲಿಗೆ ಮುಟ್ಟಬೇಕು ಮುಟ್ಟಿ ಆಗಿದೆ, ಅದರ ಸ್ಥಿತಿಯಲ್ಲಿ ಅದದ್ದು ಉಂಟು. ಆ ಪಾದದಲ್ಲಿ ಇದ್ದದನ್ನು ಏನು ಮಾಡುದು ಅಂತ ಯೋಚನೆ ಮಾಡ್ತಾರೆ. ಆಗ ಒಂದು ಶಿವಭಕ್ತಿ ಆದವಳು ಶಿವನನ್ನು ತಪಸ್ಸು ಮಾಡ್ತಾ ಇರ್ತಾಳೆ. ಶಿವಭಕ್ತಿ ಆದವಳು ಶಿವನನ್ನು ತಪಸ್ಸು ಮಾಡ್ತಾ ಇರ್ತಾಳೆ. ಶಿವನನ್ನು, ಶಿವ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಒಂದು ಸ್ಥಿತಿ. ತಪಸ್ಸೆಲ್ಲ ಜಯ ಆಗ್ತದೆ, ಶಿವ ಪ್ರತ್ಯಕ್ಷ ಆಗ್ತದೆ. ಶಿವ ಪ್ರತ್ಯಕ್ಷ ಆಗ್ತದೆ. ಶಿವ ಪ್ರತ್ಯಕ್ಷ ಆದಾಗ ಇವಳಿಗೆ ಏನು ಕೇಳಬೇಕು ಅಂತೇಳಿ ಹಿಂದೆ ಮುಂದೆ ಆಗ್ಬಿಡುತ್ತೆ. ಇವಳು ಏನು ಕೇಳ್ತಾಳೆ ಗೊತ್ತುಂಟು? ನನ್ನ ಪಾದದಲ್ಲಿ ನಿನ್ನ ಶಿರಸ್ಸಿರ್ಲಿ ಶಿವ. ಕೇಳಬೇಕಾದ್ದೇನು? ನಿನ್ನ ಪಾದದಲ್ಲಿ ನನ್ನ ಶಿರಸ್ಸಿರ್ಲಿ ಅಂತೇಳಿ. ಇದು ಶಿವನನ್ನು ನೋಡಿದ ಒಂದು ಇದಕ್ಕೆ, ಆ ಒಂದು ಶಕ್ತಿಯನ್ನು, ಎನರ್ಜಿಯನ್ನು ನೋಡಿದ ಕೂಡಲೇ ಇವಳಿಗೆ ಅದು ಮಾತು ಉಲ್ಟಾಯ್ತು. ಏನು ಹೇಳಿದ್ದವಳು? ನನ್ನ ಪಾದದಲ್ಲಿ ನಿನ್ನ ಶಿರಸ್ಸಿರ್ಲಿ. ಶಿವ ಅಂತ ಹೇಳಿದ್ರೆ ಅಷ್ಟು ಅಂತ ಹೇಳುದು ಶುದ್ಧ ಮನಸ್ಸಿನವ, ಪವಿತ್ರ ಮನಸ್ಸಿನವ. ಶಿವ ಮಾತ್ರ ಈ ಕ್ಷಣದಲ್ಲಿರುವ. ಈ ಕ್ಷಣದಲ್ಲಿ ಯಾರು ಇದ್ದಾರೆ ಅಂತ ಅವ ಶಿವ ಮಾತ್ರ. ಅವ ಹಿಂದೆ ಮುಂದೆ ಆಲೋಚನೆ ಮಾಡುದು ನಾವು ಶಿವ. ಅದಕ್ಕೆ ಶಿವನಿಗೆ ಮಹೇಶ್ವರ ಅಂತೇಳಿ, ಶಿವನಿಗೆ ಮಹೇಶ್ವರ ಅಂತೇಳಿ. ಈ ಸತ್ಯ ವಿಷಯ. ಇದು ಸಂದೇಶ ಧರ್ಮರಕ್ಷಾ ಯಜ್ಞದ ಸಂದೇಶ, ಪವಿತ್ರ ಜ್ಞಾನ ಬಿಂದು. ಇನ್ನು ಧರ್ಮರಕ್ಷಾ ಯಜ್ಞಕ್ಕೆ ಅಂತೇಳಿ ಅಲ್ಲಿ ಹೋಗಿ ಎಲ್ಲ ಭಕ್ತಾದಿಗಳಿಗೆಲ್ಲ ಉಪದೇಶ ಎಲ್ಲ ಮಾಡ್ಲಿಕ್ಕೆಲ್ಲ. ಉಪದೇಶ ಬೇಕಾ? ಕೇಳಿ ಪಡ್ಕೋ. ಬಲವಂತವಾಗಿ ಉಪದೇಶ ಇಲ್ಲ ಇಲ್ಲಿ. ಉಪದೇಶ ಬೇಕಾ? ಕೇಳಿ ಪಡ್ಕೋ. ನಾವು ಉಪದೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಉಪದೇಶ ಬಲವಂತ ಅಲ್ಲ, ಉಪದೇಶ ಅವರ ಸ್ವ ಇಚ್ಛೆ. ಅರ್ಥ ಆಯ್ತಲ್ಲ? ಉಪದೇಶ ಅವರ ಸ್ವ ಇಚ್ಛೆ, ಅವರವರು ಪಡ್ಕೊಳ್ಳು. ಭಗವಂತನ ಹತ್ತಿರ ಕೂತ್ಕೊಂಡು ತಿಳಿದುಕೊಳ್ಳು. ಇದು ಯಾಕೆ ಬಂತು ಅಂತ ಹೇಳುದು ಈ ಒಂದು ಮಾತು. ಈ ಸಮಯದಲ್ಲಿ ಹೇಳಿದರೆ ಒಳ್ಳೆಯದು, ಈ ಸಮಯದಲ್ಲಿ ಅದು ಪ್ರಕೃತಿಗೆ ಕೊಟ್ಟರೆ ಒಳ್ಳೆಯದು, ಈ ಸಮಯದಲ್ಲೇ ಪ್ರಕೃತಿಯಿಂದ ಸತ್ಯವಂತ ಭಕ್ತರಿಗೆ ಹೋಗಿ ತಲುಪುವುದು ಒಳ್ಳೆಯದು. ಸಮಯ ಕಾಲ ಎಲ್ಲವೂ ಮಾಡು, ಅದು ಮಾತಾಡಿಸ್ತದೆ, ಅದು ಹೇಳಿಸ್ತದೆ, ಅದು ಕೊಡುತ್ತದೆ. ಅದೇ ಭಗವಂತ. ಇದನ್ನು ಅರ್ಥ ಮಾಡಿಕೊಳ್ಳಿ ಮುಖ್ಯವಾಗಿ. ಎಂತ ಅಂತ ಹೇಳಿದರೆ, ಒಂದು ಶಿವಭಕ್ತಿ ಇದ್ಲು, ಅವಳು ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿ ಕೇಳಿದ್ಲು ವರವನ್ನು. ಕೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಶಿವ ಎಂಬುವನು ಈ ಕ್ಷಣದಲ್ಲಿರುವ, ಅವ ಕೇಳಿದ ವರವನ್ನು ಕೊಡುವ ಭಗವಂತ ಅಂತ ಹೇಳಿದ್ರೆ ಶಿವ. ಅದಕ್ಕೆ ಶಿವ ಹೇಳ್ತಾನೆ, ತಥಾಸ್ತು, ನೀನು ಹೇಳಿದ ಹಾಗೆ ಆಗುತ್ತೆ, ಆದರೆ ಈ ಜನ್ಮದಲ್ಲಿ ಆಗುವುದಿಲ್ಲ.
ಮುಂದಿನ ಜನ್ಮದಲ್ಲಿ ನಿನ್ನ ಪಾದದಲ್ಲೇ ನನ್ನ ಶಿರಸ್ಸು ಇರ್ತದೆ, ನಿನ್ನ ಪಾದದಲ್ಲೇ ನನ್ನ ಶಿರಸ್ಸು ಇರ್ತದೆ, ನಿನ್ನ ಆಸೆ ಪರಿಪೂರ್ಣವಾಗಿ ನೆರವೇರ್ತದೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಶಿವ. ಹೇಳಿ ಶಿವರನ್ನು ನೋಡಿ ಆಯ್ತು, ಮುಂದಿನ ಜನ್ಮಕ್ಕೆ ಹೋಗಿ ಆಯ್ತು. ಮುಂದಿನ ಜನ್ಮಕ್ಕೆ ಹೋಗುವಾಗ ಅದರ ಜನ್ಮ ತುಂಬೆ ಗಿಡವಾಯಿತು, ತುಂಬೆ ಹೂವಾಯಿತು. ಯಾರು? ಒಂದು ತಪಸ್ವಿ, ಒಂದು ಸಾಧ್ವಿಯ ಪ್ರಾರ್ಥನೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಈ ಕಥೆ ಯಾಕೆ ಅಂತ, ಈ ಕಥೆಯ ಒಳಗಿನ ಸಾರಾಂಶ ಏನು ಅಂತ. ಇದು ಮನುಷ್ಯನಿಗೆ ಸರಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಒಂದು ಏನೋ ಒಂದು ಈ ಪುರಾಣದ ಕಥೆ ಅದು ಇದನ್ನೆಲ್ಲ ಸೇರಿಸಿ ಒಂದು ಹೇಳುವಾಗ ಮನುಷ್ಯನಿಗೆ ಅರ್ಥ ಆಗ್ತದೆ. ಡೈರೆಕ್ಟ್ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗೆ ತುಂಬೆ ಹೂವಾಗಿ ತುಂಬ ಗಿಡವಾಗಿದ್ದು ಜನ್ಮ ತಾಳಿತ್ತು. ಅಷ್ಟು ಪರಮಶ್ರೇಷ್ಠ ಶಿವನನ್ನು ನೋಡಿದ ಒಂದು ಆತ್ಮ ಜನ್ಮ ಹೇಗೆ ತಾಳಿತು ಗೊತ್ತುಂಟ? ಒಂದು ತುಂಬೆ ಹೂವಾಗಿ, ತುಂಬೆ ಗಿಡವಾಗಿ ಜನ್ಮ ತಾಳಿತು. ಮೋಕ್ಷ ಮೋಕ್ಷ ಅಂತ ಹೇಳ್ತಾರಲ್ಲ, ಮೋಕ್ಷ ಯಾವ್ಯಾವ ರೀತಿಯಲ್ಲಿ ಹೋಗಿ ಸಲ್ತದೆ ಅಂತೇಳಿ, ಮೋಕ್ಷ ಆಗಬೇಕು ಅಂತ ಹೇಳಿದ್ರೆ ಯಾವ್ಯಾವ ರೀತಿಗಳು ಉಂಟು, ಯಾವ ಸ್ಥಿತಿಗಳು ಉಂಟು ಅಂತ ಹೇಳುದು ಅಲ್ವಾ? ಮೋಕ್ಷ ಪ್ರದಾಯಿನಿ, ಮುಕ್ತಿ ಪ್ರದಾಯಿನಿ ಅಂತ ಹೇಳುದು ಕಾಮಾಖ್ಯದ ಒಂದು ಇದು ಕೇಳಿ ಅದೇ ಒಂದು ಕನೆಕ್ಟ್ ಆಯ್ತು ಅಂತ ಹೇಳುದು. ಆ ಕಾಮಾಖ್ಯ ತಾಯಿಯ ಏನೋ ಒಂದು ಸಾಂಗ್ ಹಾಡ ಏನೋ ಕೇಳಿದ್ದೀವಿ. ಆಗ ಕಾಮಾಖ್ಯ ತಾಯಿ ಇಲ್ಲಿ ಬರಬೇಕು, ಬಂದ ಆ ಸತ್ಯವನ್ನು ನುಡಿಸಬೇಕು. ಆ ಕಾಮಾಖ್ಯ ತಾಯಿ ಇದ್ರೆ ಮಾತ್ರ ಆ ಮೋಕ್ಷವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ, ಅವಳ ಅನುಗ್ರಹ ಇದ್ರೆ ಮಾತ್ರ. ಹಾಗೆ ಡಿವೈನ್ ಸ್ಪಿರಿಚುವಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣ ಮುಂದೆ ಯಾವ ಶಬ್ದ ಬರ್ತದೆ ಆ ಶಬ್ದಕ್ಕೆ ಪ್ರಕೃತಿಯಿಂದ ಏನು ಕನೆಕ್ಷನ್ ಉಂಟು ಅಂತೇಳಿ ನೀವು ತಿಳಿದುಕೊಳ್ಳುವ ಶಕ್ತಿ ನಿಮ್ಮೊಳಗೆ ಬಂದರೆ ನೀವೆಲ್ಲರೂ ಪರಬ್ರಹ್ಮ ಸ್ಥಿತಿಗೆ ಹೋಗಿ ತಲುಪ್ತೀರಿ. ಅದು ಯಾವ ಶಬ್ದ ಬೇಕಾದ್ರೆ ಈ ಸಂದೇಶ ಹೇಗೆ ಬಂದದ್ದು ಅಂತ ಹೇಳು. ಹೇಳೋದರ್ಥ ಆಯ್ತಾ? ಆ ತುಂಬೆ ಹಸಿಯಾಗಿ ಅದು ಜನ್ಮ ತಾಳುವಾಗ ಅಲ್ಲಿ ಒಂದು ಋಷಿ ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೆ ನಡ್ಕೊಂಡು, ಒಂದು ಮಹಾಜ್ಞಾನಿ. ಆಗ ಅವನಿಗೆ ಅಲ್ಲಿಗೆ ಮುಟ್ಟುವಾಗ, ಆ ತುಂಬೆ ಸಸಿ ಹತ್ತಿರ ಮುಟ್ಟುವಾಗ ಅವನ ಪಾದ ಮುಂದೆ ಹೋಗುದಿಲ್ಲ. ಅವ ಅಷ್ಟು ದೊಡ್ಡ ಶ್ರೇಷ್ಠ ಸ್ಥಿತಿಯಲ್ಲಿರುವ ಅವನಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಆಗ ಈ ಸಸಿಯನ್ನು ದಾಟಿ ನಡೀಲಿಕ್ಕೆ ಮುಂದೆ ಹೋಗ್ಲಿಕ್ಕಾಗ ಲಾಕ್. ಆಗ ಅವನು ಯೋಚನೆ ಮಾಡ್ತಾನೆ ನಿಂತುಕೊಂಡು, ಯಾಕೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಏನು ಉಂಟು ಅಂತ. ಇಲ್ಲಿ ಏನು ಉಂಟು? ಆಗ ನೋಡೋದಲ್ಲಿ ಕಾಣ್ತದೆ ತುಂಬೆ ಸಸಿ ಅಕ್ಕಪಕ್ಕದಲ್ಲಿ. ಅದನ್ನು ತುಂಬ ಅವನ ಅಂತರ್ಜ್ಞಾನದಲ್ಲಿ ನೋಡ್ತಾನೆ. ಅಂತರ್ಜ್ಞಾನದಲ್ಲಿ ನೋಡುವಾಗ ಅವನಿಗೆ ಗೊತ್ತಾಗ್ತದೆ, ಇದು ಮಹಾತಾಯಿ ಜಗನ್ಮಾತೆ ಆದಿಶಕ್ತಿ, ಅಂತ ಸಾಧ್ವಿ ಇದು ಈ ರೀತಿ ಜನ್ಮವನ್ನು ತಾಳಿದೆ, ಯಾಕೆ ಬೇಕಾಗಿ ಜನ್ಮವನ್ನು ತಾಳಿದೆ, ಇದರ ಸ್ಥಿತಿ ಏನು ಅಂತ ಹೇಳುವಾಗ ಅವನಿಗೆಲ್ಲ ಸತ್ಯ ತಿಳಿಯುವಾಗ ಮೊದಲಿಗೆ ಅವ ತಗೊಂಡು ಹೋಗಿ ಅದನ್ನು ಶಿವಲಿಂಗದ ಮೇಲೆ ಇಡ್ತಾನೆ. ಇಟ್ಟು ಏನು ಹೇಳ್ತಾನೆ ಗೊತ್ತುಂಟ? ಯಾರೆಲ್ಲ ಈ ಸಾಧನೆ ಮಾಡಲಿಕ್ಕೆ ಬರ್ತಾರೆ, ಈ ಜ್ಞಾನ ಬೇಕು ಅಂತ ಬರ್ತಾರೆ, ಅವರು ಶಿವಲಿಂಗಕ್ಕೆ ತುಂಬೆ ಹೂವನ್ನು ಅರ್ಚನೆ ಮಾಡಿ, ತುಂಬ ಹೂವಿಂದ ಪ್ರಾರ್ಥನೆಯನ್ನು ಮಾಡಿ, ಅದು ಬೇಗ ಫಲವನ್ನು ಕೊಡ್ತದೆ ಅಂತೇಳಿ. ಇವತ್ತಿನ ಒಂದು ಧರ್ಮರಕ್ಷ ಯಜ್ಞದ ಒಂದು ಜ್ಞಾನ ಬಿಂದು ಸಿಕ್ಕಿದಲ್ಲಿ ಸಿಕ್ಕಿತ್ತು, ಇಟ್ಕೊಳ್ಳಿ ಅಷ್ಟೇ. ಆಗ ನಾವು ಇಲ್ಲಿ ಪೂಜೆ ಪುನಸ್ಕಾರಕ್ಕೆಲ್ಲ ಒಂದು ಉಪಯೋಗಿಸ್ತೇವೆ. ವೀಳ್ಯದೆಲೆ ಆಗಿರ್ಬೋದು, ಅಲ್ಲ ಇನ್ನು ಅಶ್ವತ್ಥ ಮರ ಆಗಿರ್ಬೋದು, ಎಲ್ಲ ಬಿಲ್ಪತ್ರೆ ಆಗಿರ್ಬೋದು, ಇಲ್ಲ ತುಳಸಿ ಆಗಿರ್ಬೋದು. ಇದರ ಹಿಂದೆ ಎಲ್ಲ ಒಂದು ಸತ್ಯತೆ ಉಂಟು ಅಂತ ಹೇಳಿ.
ಯಾಕೆಂದ್ರೆ ಇದೆಲ್ಲ ಒಂದು ಔಷಧ ರೂಪ, ಇದೆಲ್ಲ ಮನುಕುಲಕ್ಕೆ ಬೇಕಾದ ವಿಚಾರ, ಮಾನವನಿಗೆ. ಇದರ ಹಿಂದೆ ಇದರ ಮಹತ್ವ ಎಷ್ಟು ಸತ್ಯಸ್ಥಿತಿಯಲ್ಲಿ ಉಂಟು, ಇದರ ನಿಗೂಢತೆ ಏನು, ಇದರ ಸತ್ಯತೆ ಏನು ಅಂತೇಳಿ ನಮ್ಮ ಹಿಂದಿನವರು ಹೇಳಿದ ರೀತಿ ಹೇಗೆ ಅಂದರೆ ಒಂದು ಕಥೆಯ ರೂಪದಲ್ಲಿ ಕಥೆಯ ರೂಪದಲ್ಲಿ ಹೇಳಿದ್ರು. ಇದೆಲ್ಲರಿಗೂ ಅರ್ಥ ಆಗಲಿ ಅಂತ. ಇದು ಯಾರಿಗೂ ಅರ್ಥ ಆಗುದಿಲ್ಲ. ಇಲ್ಲಿ ಶಿವನನ್ನು ಶಿವನಾಗಿಯೇ ನೋಡುದು, ಇಲ್ಲಿ ವಿಷ್ಣುವನ್ನು ವಿಷ್ಣುವಾಗಿಯೇ ನೋಡುದು, ಆ ರೂಪದಲ್ಲೇ ನೋಡುದು ಅಲ್ವಾ. ಇದು ಪುನಃ ಅಲ್ಲಿಗೆ ಬಂದು ಮುಟ್ಟಿತ್ತು, ಆ ರೂಪಕ್ಕೆ ಅಲ್ವಾ. ಎಲ್ಲರಿಗೂ ರೂಪ ಉಂಟು, ಎಲ್ಲರೂ ರೂಪವನ್ನು ನೋಡ್ತಾರೆ, ಗುರು ಆತ್ಮವನ್ನು ನೋಡ್ತಾರೆ ಅಂತೆ. ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲಿಗೆ ಬಂದು ತಲುಪಿತು ಅಂತ ಹೇಳಿ, ಎಲ್ಲಿಗೆಲ್ಲ ಹೋಗಿ ಯಾರು ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಪುನಃ ಅಲ್ಲಿಗೆ ಕರ್ಕೊಂಡು ಬಂದು ಬಿಟ್ರು. ಇದು ಒಂದು ಗುರುವಿನ ಸ್ಥಿತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಈ ಧರ್ಮ ರಕ್ಷೆ ಯಜ್ಞ ಎಂಬುದು ಏನು, ಇದರಲ್ಲಿ ಏನು ಆಗ್ತದೆ, ಇದರಲ್ಲಿ ಭಾಗವಹಿಸಿದರೆ, ಈ ಪೂಜೆಯಲ್ಲಿ ನಾವು ಭಾಗವಹಿಸಿದರೆ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ. ಇದು ಯಾರಿಗೆ? ಒಬ್ಬ ಸತ್ಯವಂತನಿಗೆ ಮಾತ್ರ, ಒಬ್ಬ ಪವಿತ್ರ ಆತ್ಮಕ್ಕೆ ಮಾತ್ರ, ಇದು ಜನ್ಮ ಜನ್ಮದ ಪುಣ್ಯ ಇದ್ದವನಿಗೆ ಮಾತ್ರ, ಅವನಿಗೆ ಮಾತ್ರ ಇಲ್ಲಿಗೆ ಬರ್ಲಿಕ್ಕಾಗೋದು. ಆಗ ಇಲ್ಲಿಗೆ ಬರ್ಲಿಕ್ಕಾಗೋದು ಯಾರಿಗೆ? ಗುರುಮನೆಯ ಭಕ್ತರಿಗೆ, ಗುರುಮನೆಯ ಮಕ್ಕಳಿಗೆ, ಇವರಿಗೆ ಮೊದಲು ಈ ಸಂದೇಶ. ಗುರುಮನೆಯ ಮಕ್ಕಳಿಗೆ ತಿರುಚಿಟ್ರಂಬಲಂ ಗುರುವೇ ಶರಣಂ ಅಂತ ಹೇಳುವ ಗುರು ಮಕ್ಕಳಿಗೆ ಇದು ಮೊದಲನೇ ಸಂದೇಶ. ಏನು ಹೇಳಿದ್ರು ನಮ್ಮ ಗುರುಗಳು ಅಂತ ಹೇಳಿ ಒಂದು ಬೇಕು. ನೀವು ಗುರುಗಳು ಅಂತೇಳಿ ಬಂದ ಕಾರಣ ನಿಮ್ಮ ಗುರುಗಳು ಪ್ರಪಂಚಕ್ಕೆ ಏನು ಹೇಳಿದ್ರು ಅಂತೇಳಿ ನಾಳೆಗೆ ಬೇಕಾಗ್ತದೆ. ಇಷ್ಟೇ ಹೇಳು, ಗೊತ್ತಾಯ್ತಾ? ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರಿಗೂ ಮನಸ್ಥಿತಿ ಚೆನ್ನಾಗಿರಲಿ, ಎಲ್ಲರಿಗೂ ಆತ್ಮ ಶುದ್ಧವಾಗಲಿ, ಆತ್ಮ ಪವಿತ್ರವಾಗಲಿ. ತಿರುಚಿಟ್ರಂಬಲಂ ಗುರುವೇ ಶರಣಂ, ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ನಮಃ ಶಿವಾಯ.